Invest and earn more than 80% profit. Let your money work for you. Check description for more information. ಹಾಲಿವುಡ್ ಯಾತ್ರಾಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಕ್ಷನ್ ಸ್ಟಾರ್ ಸ್ಟೀವನ್ ಸೀಗಲ್ ಅವರ ಕೆರಿಯರ್ನ ಒಂದು ಮೈಲಿಗಲ್ಲು, ಅದೇ ಸಮಯದಲ್ಲಿ ಅವರ ಥಿಯೇಟರ್ ಬಿಡುಗಡೆಯ ಕೊನೆಯ ಸಿನಿಮಾ ಎನ್ನಲಾದ ಎಕ್ಸಿಟ್ ವೂಂಡ್ಸ್ ಬಗ್ಗೆ ಮಾತಾಡೋಣ. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. 2001ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಸೀಗಲ್ ಅವರ 12ನೇ ಸಿನಿಮಾ ಅಂದ್ರೆ ನೀವು ನಂಬ್ತೀರಾ? ಒಬ್ಬ ಮನುಷ್ಯ 12 ವಿಭಿನ್ನ ಪಾತ್ರಗಳನ್ನು ಹೇಗೆ ಮಾಡಬಲ್ಲ ಅನ್ನೋದು ಆಶ್ಚರ್ಯವೇ ಸರಿ. ಆದರೆ ಇಲ್ಲಿ ನಮ್ಮ ಸೀಗಲ್ ಸಾಹೇಬರು ಒಬ್ಬ ಜೀನಿಯಸ್ ತರ ಕಾಣಿಸಿಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಬನ್ನಿ ಈ ಆಕ್ಷನ್ ಪ್ಯಾಕ್ಡ್ ಕಾಮಿಡಿ ಮತ್ತು ಲಾಜಿಕ್ ಇಲ್ಲದ ಸಾಹಸಗಳ ಜಗತ್ತಿಗೆ ಹೋಗೋಣ. ದಿ ಓಪನಿಂಗ್ ಸೀನ್ ಅಲ್ಲಿ ಅಮೆರಿಕದ ಉಪಾಧ್ಯಕ್ಷರು ವೈಸ್ ಪ್ರೆಸಿಡೆಂಟ್ ಗನ್ ವೈಲೆನ್ಸ್ ಬಗ್ಗೆ ದೊಡ್ಡ ಭಾಷಣ ಬಿಗಿಯುತ್ತಿರುತ್ತಾರೆ. ಎಲ್ಲರೂ ಗಂಭೀರವಾಗಿದ್ದರೆ ನಮ್ಮ ಹೀರೋ ಓರಿನ್ ಬಾಯ್ಡ್ ಸ್ಟೀವನ್ ಸೀಗಲ್ ಮಾತ್ರ ಯಾವುದೋ ಮದುವೆಗೆ ಬಂದವನ ತರ ಆರಾಮಾಗಿ ಲೇಟಾಗಿ ಎಂಟ್ರಿ ಕೊಡ್ತಾರೆ. ಸೀಗಲ್ ನಡೆಯೋ ಶೈಲಿ ನೋಡಿದ್ದೀರಾ? ಅದನ್ನ ನಡಿಗೆ ಅನ್ನಬೇಕೋ ಅಥವಾ ಬೇರೆ ಏನೋ ಅನ್ನಬೇಕೋ ದೇವರಿಗೆ ಗೊತ್ತು. ಅವರ ಅಧ್ಯಕ್ಷರ ಪಾತ್ರದಲ್ಲಿ ಕ್ರಿಸ್ಟೋಫರ್ ಲಾಫೋರ್ಡ್ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ JF ಕೆನಡಿ ಅವರ ಸೋದರಳಿಯ. ರಾಜಕೀಯ ಇವರ ರಕ್ತದಲ್ಲೇ ಇದೆ. ಬಹುಶಃ ಥ್ಯಾಂಕ್ಸ್ ಗಿವಿಂಗ್ ಪಾರ್ಟಿಯಲ್ಲಿ ಆರ್ನಾಲ್ಡ್ ಶ್ವಾರ್ಜೆನೆಗ್ಗರ್ಗೆ ಆಲೂಗಡ್ಡೆ ಪಾಸ್ ಮಾಡ್ತಾ ಇವರೇ ಇರಬೇಕು ಅನ್ಸುತ್ತೆ. ಗಮನಿಸಿದ್ದೀರಾ? ಆ ಸೀನ್ನಲ್ಲಿ ಬಾಯ್ಡ್ ಹಂತಕರು ಹಾಕುವ ಉಳಿಸೋಕೆ ಹೋಗಿ ಅವರನ್ನೇ ಸಾಯಿಸೋ ಹಂತಕ್ಕೆ ಹೋಗ್ತಾರೆ ನಮ್ಮ ಹೀರೋ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಹೆಲಿಕಾಪ್ಟರ್ನ ಹೊಡೆದುರುಳಿಸಿ ಕೊನೆಗೆ ಉಪಾಧ್ಯಕ್ಷರನ್ನ ಆಳವಿಲ್ಲದ ನದಿಗೆ ತಲೆ ಕೆಳಗಾಗಿ ಎಸೀತಾರೆ. ಸೀಗಲ್ ಅವರ ಮುಖದಲ್ಲಿ ಒಂದೇ ಒಂದು ಎಕ್ಸ್ಪ್ರೆಷನ್ ಇರೋದು, ಅದು ಅವರ ಹ್ಯಾಪಿ ಫೇಲ್ ಮತ್ತು DMX ಎಂಟ್ರಿ. ಆಂಥೋನಿ ಆಂಡರ್ಸನ್ ಅನ್ನೋ ಇಬ್ಬರು ಡ್ರಗ್ ಡೀಲ್ ಮಾಡ್ತಿರೋದನ್ನ ಬಾಯ್ಡ್ ನೋಡ್ತಾರೆ. ಹೋಗಿ ಅವರನ್ನ ಅರೆಸ್ಟ್ ಮಾಡೋಕೆ ಹೋದ್ರೆ ಗೊತ್ತಾಗೋದು ಏನಪ್ಪಾ ಅಂದ್ರೆ ಅದು ಮೊಂಟಿನಿ ಅನ್ನೋ ಪೊಲೀಸ್ ಅಧಿಕಾರಿಯ ಸೀಕ್ರೆಟ್ ಆಪರೇಷನ್ ಅಂತ. ಬಾಯ್ಡ್ನನ್ನು ಈಗ ಇನ್ವೈಟ್ ಅನ್ನೋ ಅಧಿಕಾರಿಯ ಪರಿಚಯವಾಗುತ್ತೆ. ಮಾರ್ಷಲ್ ಆರ್ಟ್ಸ್ ಕಿಂಗ್ಗಳೇ ಈ ಸಿನಿಮಾದಲ್ಲಿದ್ದಾರೆ, ಆದರೆ ಸೀಗಲ್ ಅವರ ಫೈಟ್ ಮಾತ್ರ ತುಂಬಾ ಸ್ಲೋ ಆಗಿದೆ. ದಿ ಇನ್ವೆಸ್ಟಿಗೇಷನ್ ರಹಸ್ಯ ಬಯಲು. ಬಾಯ್ಡ್ಗೆ ಆ ಡ್ರಗ್ ಡೀಲ್ನಲ್ಲಿ ಏನೋ ಸಂಚು ಇದೆ ಅಂತ ಅನುಮಾನ ಬರುತ್ತೆ. ಅವರು ಪೈಪರ್ ಟೆಕ್ ಅನ್ನೋ ಕಡೆ ತನಿಖೆಗೆ ಹೋದಾಗ ಅಲ್ಲಿಂದ 50 kg ಹೆರಾಯಿನ್ ಕಳ್ಳತನವಾಗಿದೆ ಅಂತ ತಿಳಿಯುತ್ತೆ. ಬಾಯ್ಡ್ಗೆ ಈಗ ಜಾರ್ಜ್ ಕ್ಲಾರ್ಕ್ ಅನ್ನೋ ಹೊಸ ಪಾರ್ಟ್ನರ್ ಸಿಗ್ತಾರೆ. ನಿಮಗೆ ಗೊತ್ತಾ, ಬಾಯ್ಡ್ ಮೇಲೆ ಒಂದು ಕಥೆ ಇದೆ. ಇವರು ಒಬ್ಬ ಆರೋಪಿಯನ್ನು ಸತ್ತ ಬೆಕ್ಕಿನಿಂದ ಹೊಡೆದು ಪ್ರಜ್ಞೆ ತಪ್ಪಿಸಿದ್ದರಂತೆ. ಇಂತಹ ವಿಚಿತ್ರ ಕಥೆಗಳನ್ನ ಕೇಳಿದ್ರೆ ಇವರು ಪೊಲೀಸ್ ಅಧಿಕಾರಿನ ಅಥವಾ ಸರ್ಕಸ್ನವರ ಅಂತ ಡೌಟ್ ಬರುತ್ತೆ. ದ ಕ್ಲೈಮ್ಯಾಕ್ಸ್ ಅಸಲಿ ವಿಲನ್ ಯಾರು? ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಾವು ಡ್ರಗ್ ಡೀಲರ್ ಅನ್ಕೊಂಡಿದ್ದ ಲೆಟ್ರಲ್ ವಾಕರ್ ಅಸಲಿಗೆ ಒಬ್ಬ ಬಿಲಿಯನ್. ಅಸಲಿ ವಿಲನ್ ಬೇರೆ ಯಾರೂ ಅಲ್ಲ, ಅದೇ ಲೂಯಿಸ್ ಸ್ಟ್ರಟ್ ಮತ್ತು ಅವನ ಗ್ಯಾಂಗ್. ಅವರು ಹೆರಾಯಿನ್ ಅನ್ನು ಟೀ-ಶರ್ಟ್ಗಳ ದ್ರಾವಣದಲ್ಲಿ ಅದ್ದಿ ಸಾಗಣೆ ಮಾಡ್ತಿರ್ತಾರೆ. ಇಂತಹ ಐಡಿಯಾ ಈ ವಿಲನ್ಗಳಿಗೆ ಎಲ್ಲಿಂದ ಬರುತ್ತೋ? ಈ ಗ್ಯಾಂಗ್ನಲ್ಲಿ ಅಂದ್ರೆ ನಟಿ ಇವಾ ಮೆಂಡಿಸ್ ಅವರ ಧ್ವನಿಯನ್ನು ಬುದ್ಧಿವಂತಿಕೆಯಾಗಿ ಕೇಳಿಸಲ್ಲ ಅನ್ನೋ ಕಾರಣಕ್ಕೆ ಡಬ್ ಮಾಡಲಾಗಿತ್ತು. ಆದರೆ ವಿಡಿಯೋದ ಕೊನೆಯಲ್ಲಿ ಅವರ ಅಸಲಿ ಧ್ವನಿಯನ್ನೇ ಉಳಿಸಿಕೊಳ್ಳಲಾಗಿದೆ. ಗೆಳೆಯರೇ, ನಿಮಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಯ್ತಾ? ಸ್ಟೀವನ್ ಸೀಗಲ್ ಅವರ ಈ ಸಾಹಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಸ್ಟೀವನ್ ಸೀಗಲ್ ಅವರ ಮತ್ತೊಂದು ವಿಚಿತ್ರ ಸಿನಿಮಾದ ಬಗ್ಗೆ ವಿವರಿಸಬೇಕೆ? ಹೌದು ಎಂದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.